ಒಂದೇ ಒಂದು ಸಣ್ಣ ತಪ್ಪು ಇಡೀ ವರ್ಷದ ಶ್ರಮ ನೀರಿನಲ್ಲಿ ಹೋಯಿತು ಅನ್ನೋ ಹಾಗೆ ಬೆಂಗಳೂರಿನ ಆರ್ಸಿ ಕಾಲೇಜು ಪರೀಕ್ಷಾ ಕೇಂದ್ರದಲ್ಲಿ ನಡೆದ ನೀಟ್ ಮರುಪರೀಕ್ಷೆಯ ವೇಳೆ 3 ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುವ ಅವಕಾಶ ಕಳೆದುಕೊಂಡ ಘಟನೆ ನಡೆದಿದೆ. ಒಬ್ಬ ವಿದ್ಯಾರ್ಥಿನಿ ಪರೀಕ್ಷಾ ಕೇಂದ್ರಕ್ಕೆ ಕೆಲ ನಿಮಿಷ ತಡವಾಗಿ ಬಂದಿದ್ರು. ಆಗಲೇ ಗೇಟ್ ಲಾಕ್ ಆಗಿದ್ದ ಕಾರಣ ಸಿಬ್ಬಂದಿ ಒಳಗೆ ಬಿಡಲಿಲ್ಲ. ಪರೀಕ್ಷೆ ಬರೆಯಲೇಬೇಕು ಎಂಬ ಆತುರದಲ್ಲಿ ವಿದ್ಯಾರ್ಥಿನಿ ಗೇಟ್ ಹಾರಿ ಒಳಗೆ ಹೋಗಲು ಯತ್ನಿಸಿದ ದೃಶ್ಯ ಕಂಡು ಬಂದಿದೆ. ಮತ್ತೊಬ್ಬ ವಿದ್ಯಾರ್ಥಿ ಬಸ್ ತಡವಾದ ಕಾರಣ ಅರ್ಧ ಗಂಟೆ ತಡವಾಗಿ ಬಂದು ನಿರಾಸೆಯಿಂದ ವಾಪಸ್ ತೆರಳಿದ್ದಾರೆ. ಇನ್ನೊಬ್ಬ ವಿದ್ಯಾರ್ಥಿನಿ ಹೊಸ ಹಾಲ್ ಟಿಕೆಟ್ ಬದಲಾಗಿ ಹಳೆಯ ಹಾಲ್ ಟಿಕೆಟ್ ತಂದು ಎಡವಟ್ಟು ಮಾಡಿಕೊಂಡಿದ್ದಾರೆ. ದಾಖಲೆ ಸರಿ ಇಲ್ಲದ ಕಾರಣ ಆಕೆಗೂ ಪ್ರವೇಶ ಸಿಗಲಿಲ್ಲ. ಇನ್ನು ವಿದ್ಯಾರ್ಥಿಗಳು ಹಾಗೂ ಪೋಷಕರು ಎಷ್ಟೇ ಮನವಿಯನ್ನ ಮಾಡಿಕೊಂಡ್ರು ಎನ್ಟಿಎ ನಿಯಮಗಳ ಮುಂದೆ ಯಾರ ಮಾತು ನಡೀಲಿಲ್ಲ. ಕೊನೆಗೆ ಪರೀಕ್ಷೆ ಮಿಸ್ ಮಾಡಿಕೊಂಡ ವಿದ್ಯಾರ್ಥಿಗಳು ಕಣ್ಣೀರಿನಲ್ಲೇ ಮನೆಗೆ ತೆರಳಿದ ದೃಶ್ಯ ಎಲ್ಲರ ಮನ ಕಲಿಸುವಂತಿತ್ತು. ಕಟ್ಟುನಿಟ್ಟಿನ ನಿಯಮಗಳು ಪರೀಕ್ಷೆಯ ಪಾರದರ್ಶಕತೆಗೆ ಅಗತ್ಯವಿದೆ. ಆದ್ರೆ ಕೆಲವೇ ನಿಮಿಷಗಳ ತಡ, ದಾಖಲೆಗಳಲ್ಲಿನ ಸಣ್ಣ ತಪ್ಪಿನಿಂದ 3 ವಿದ್ಯಾರ್ಥಿಗಳು ಇಡೀ ವರ್ಷದ ಶ್ರಮದ ಫಲವನ್ನ ಕಳೆದುಕೊಂಡಿರೋದು ಮಾತ್ರ ನಿಜಕ್ಕೂ ಬೇಸರದ ಸಂಗತಿಯಾಗಿದೆ. ಕೊನೆಗೆ ಕಣ್ಣೀರಿನಲ್ಲಿ ಪರೀಕ್ಷಾ ಅವರು ಬರೋದಿಲ್ಲ ಅಂತ ಕೂಡ ಒಳಗಡೆ ಎಂಟ್ರಿ ಕೊಡಲ್ಲ. 5 ನಿಮಿಷ ಇತ್ತು ಅಷ್ಟೇ. 5 ನಿಮಿಷ ಬಿಟ್ಟಿದ್ರು ಇಷ್ಟೆಲ್ಲ ಸ್ಟ್ರಿಕ್ಟ್ ಆಗಿ ಮಾಡಿರೋದು. ಬೇರೆ ಲೈಫ್ ಇಲ್ವಾ, ಏನು ಮಾಡಕ್ಕಾಗಲ್ಲ. ಮನೆ ನಂಬರ್ ಇಲ್ವಾ.